ಕಾರಣ ಏನಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ನಿರಂತರವಾಗಿ ಪಡಿತರ ಅಕ್ಕಿ ಕಳ್ಳ ಸಂತೆಯಲ್ಲಿ ಮಾರಾಟ ಆಗ್ತಿದೆ. ಇದನ್ನ ಹಿಡಿದು ತಡೆದು ಮನೆ ತಾಲೂಕು ದಂಡಾಧಿಕಾರಿ ಕರೆ ಮಾಡಿದರೆ 112 ಫೋನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವತ್ತು ಎಂತ ಪರಿಸ್ಥಿತಿ, ಒಬ್ಬ ತಾಲೂಕು ಆಡಳಿತ ಅಧಿಕಾರಿ 112 ಫೋನ್ ಮಾಡಬೇಕಾದ್ರೆ ಆ ತಾಲೂಕು ದಂಡಾಧಿಕಾರಿ ಈ ಕಾರ್ಯ ಯಾಕೆ ನಿರ್ವಹಿಸಬೇಕು? ಈ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಪ್ರತಿದಿನ ಒಂದು ಮಾಧ್ಯಮದಲ್ಲಿ ಏನಾದರೂ ಬಂದ್ರೆ ಮನೆಗೆ ಅಕ್ಕಿಯನ್ನು ಖರೀದಿ ಮಾಡಿ ರಾಜಾರೋಷವಾಗಿ ಇವತ್ತು ಮಾರಾಟ ಕಳ್ಳ ಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಿದೆ. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕು, ತಿಕ್ಕಲೇಬೇಕು. ಈ ಕಳ್ಳರನ್ನು ಯಾವ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಇರಲಿಕ್ಕೆ ಅವಕಾಶ ಕೊಡಬಾರ್ದು. ಬಂಧುಗಳೇ, ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ, ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ಆಗಲ್ಲ ಅಂತ ಮನೆ ಶಾಸಕರು ಹೇಳ್ತಾರೆ. ಆದರೆ ನಿರಂತರವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೀತಲೇ ಇದೆ. ಕಾರಣ ಏನಂದ್ರೆ ಮೊನ್ನೆ ಸಿರಿಸ್ತಾರಿಗೆ ಸಮೇತ ಫುಡ್ ಆಫೀಸರ್ ಆಗಿರ್ತಕ್ಕಂಥ ಸಿರಿಸ್ತಾರಿಗೆ ತಹಸೀಲ್ದಾರ್ಗೆ ಕರೆ ಸಿರಿಸ್ತಾರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಮೊನ್ನೆ ಡಿಡಿಗೆ 6 ಇಲಾಖೆ ಡಿಡಿ ಸತಿ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಅವ್ರನ್ನ ಹಿಡಿದು ತಡೆದು ಕಂಬ ಕಟ್ಟಿ ಹಾಕಿದ್ರು ಸಮೇತ ಇರೋಂಥವ್ರು ನೀವು ಯಾರು ಬೇಕಾದ್ರೆ ಮಾಡ್ಕೊಂಡು ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿ ಇವತ್ತು ಪಡಿತರ ಹಾಕಿ ಕಳ್ಳ ಸಂತೆಯಲ್ಲಿ ಮಾರಾಟ ನಿರಂತರವಾಗಿ ನಡೀತಾ ಇದೆ. ಆದ್ದರಿಂದ ಇದನ್ನು ಕೆಡುವಂತ ಪ್ರಜ್ಞಾವಂತರು ಬುದ್ಧಿಜೀವಿಗಳು ಇದನ್ನ ತಡಿಲೇಬೇಕಂತ ಹೇಳಿ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ದಾಖಲೆ ಸಮೇತ ನಮ್ಮ ಹತ್ರ ಇದ್ದೇವೆ, ಮೀಡಿಯಾ ಸಮೇತ ನಮ್ಮ ಹತ್ರ ಇದ್ದೇವೆ. ಒಂದು ಹೊಸ ಆಧಾರ್ ಕಾರ್ಡ್ ಚೀಟಿಯ ಪಡಿಬೇಕಾದ್ರೆ ಅದಕ್ಕೆ 5,000 ರೂಪಾಯಿ ಹಣ ವಸೂಲು ಮಾಡಿದ್ದಾರೆ. ಅದು ಸಂಪೂರ್ಣ ದಾಖಲಿದ್ದು ಅದು ಫಲಾನುಭವಿಗಳಲ್ಲಿ ಕೊಟ್ಟಿರೋ ಫಲಾನುಭವಿಗಳು ಇದ್ದಾರೆ. ಇಲ್ಲಿ ಕರೆತಲ್ಲಿವೆ. ಒಂದು ಹೊಸ ರೇಷನ್ ಕಾರ್ಡ್ಗೆ ಜನವರಿ ಫೆಬ್ರವರಿಗಳಂದು 2021 ಅರ್ಜಿ ಹಾಕಿದ್ರೆ ಕೊಟ್ಟಿಲ್ಲ. ಯಾರು 5,000 ರೂಪಾಯಿ ಹಣ ಕೊಡ್ತಾರೋ ಅವ್ರಿಗೆ ರೇಷನ್ ಕಾರ್ಡ್ ಮಾಡಿಕೊಡ್ತಾರೆ. ಇದು ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರದಲ್ಲಿ ಏನು ದಯಮಾಡಿ ಈ ಒಂದು ಭ್ರಷ್ಟಾಚಾರವಾಗಿ ನಿಲ್ಲದೆ ಅವ್ರು ಹೇಳ್ತಾರೆ ಅಧಿಕಾರಿಗಳು, ಸ್ವಾಮಿ ನಾವು ಸುಮ್ಮನೆ ಬಂದಿಲ್ಲ ಕೂಡ್ಲಿಗಿ ತಾಲೂಕಿಗೆ, ಏನು ಕೊಟ್ಟು ಬಂದ್ವಿ ಅಂತ ಹೇಳ್ತಾರ. ಉದ್ದೇಶ ಏನು, ಯಾರಿಗೆ ಕೊಟ್ಟರು, ಏನಾದ್ರು ಈ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡೋದಕ್ಕೆ ಕೂಡ್ಲಿಗಿ ನಾಗರಿಕರು ನಾವಿದ್ದೀವಿ, ಸಂಘ ಸಂಸ್ಥೆಗಳು ನಾವಿದ್ದೀವಿ. ಭ್ರಷ್ಟಾಚಾರ ಆಗಿದೆ ಅಂತ ಪ್ರೂಫ್ ಸಮೇತ ನಮ್ಮಲ್ಲಿದ್ದಾವೆ, ಯಾವುದು ಮೀಡಿಯಾ ಸಮೇತ ನಮ್ಮಲ್ಲಿದ್ದಾವೆ. ಅಂತ ಭ್ರಷ್ಟಾಧಿಕಾರಿಗಳನ್ನ ಇವತ್ತು ವರ್ಗಾವಣೆ ಮಾಡಿ ಅಂತ ಹೇಳ್ತಾರ. ವರ್ಗಾವಣೆ ಮಾಡಿರ್ತಕ್ಕಂಥದ್ದು ತಮ್ಮ ಕ್ಷೇತ್ರಕ್ಕೆ ಕೊಟ್ಟೂರಿನಲ್ಲಿ, ಇಲ್ಲೆಲ್ಲ ಮತ್ತೆ ಬೇಕಾದ್ರೂ ಪ್ರಾರ್ಥನೆಗೆ ಹಾಕಿದ್ರೆ. ಆದ್ರೆ ಅವ್ರ ಅನುಕೂಲ ಜಾಗದಲ್ಲಿ ಜನಕ್ಕೆ ಹೇಳ್ತಿರ್ತಕ್ಕಂಥ ಅಂದ್ರೆ ಅವ್ರು ವರ್ಗಾವಣೆ ಮಾಡಿ ಅಂತ ಹೇಳ್ತಾರೆ. ವರ್ಗಾವಣೆ ಮಾಡಿಲ್ಲ, ಅವ್ರು ಕೊಟ್ಟ ಕ್ಷೇತ್ರ, ಅವ್ರ ಸ್ವಂತ ಕೊಟ್ಟ ಕ್ಷೇತ್ರ ಕೊಟ್ಟೂರಲ್ಲಿ ಹೋಗಿ ಕೊಡ್ತಿದ್ದಾರೆ ಶಿಸ್ತಾರು. ಇವತ್ತು ನಿರಂತರವಾಗಿ ಬರೀ ಭ್ರಷ್ಟಾಚಾರ ಕೂಡ್ಲಿಗಿ ತಾಲೂಕಿನಲ್ಲಿ ತುಂಬಿ ತುಳುಕ್ತಾ ಇದೆ. ಆದ್ರಿಂದ ಇದನ್ನ ವಿರೋಧ ಮಾಡ್ತಾ ಇದೀವಿ. ಇವತ್ತು ಪ್ರಜ್ಞಾವಂತಿದ್ದಾರೆ, ಜೀವಿಗಳಿದ್ದಾರೆ, ರಾಜಾರೋಷವಾಗಿ ಮನೆಗಳಿಗೆ ಅಕ್ಕಿ ತಗೊಂಡು ಹೋಗ್ತಿದ್ದಾರೆ. ದಿನನಿತ್ಯ ಯಾವುದೋ 1-2 ಹೇಳಿ ತಹಸೀಲ್ದಾರರು ಬಚಾವಾಗ್ತಿದ್ದಾರೆ. ದಿನನಿತ್ಯ ಸಹಿತ. ಆದ್ರಿಂದ ಈ ಪ್ರತಿಭಟನೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು. ಜಿಲ್ಲಾಧಿಕಾರಿ ಬರೋವರೆಗೆ ನಾವು ಮನೆ ಪತ್ರ ಸಲ್ಲಿಸಲ್ಲ, ನಾವು ದಾಖಲೆ ಸಮೇತ ಕೊಡ್ತೀವಿ. ಕಳ್ಳರನ್ನ ಯಾರು ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳ ಗ್ರೂಪ್ ಸಮೇತ ಇದ್ದಾವೆ. ಮೊನ್ನೆ PSI ಸಮೇತ ನಾವು ಫೋನ್ ಮಾಡಿದ್ರೆ ನಾವು ಧಾರವಾಡ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಂತ ಪರಿಸ್ಥಿತಿ ನೋಡಿ. ನೇರವಾಗಿ ಕಳ್ಳ ಸಂಖ್ಯೆಯಲ್ಲಿ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡೋದನ್ನು ಹಿಡಿದ್ರು ಸಮೇತ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಾನ್ಯ ಇಲ್ಲಿ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಾರೆ. ಕೂಡ್ಲಿಗಿ ತಾಲೂಕಿನ ಭ್ರಷ್ಟಾಚಾರ ಆಗಿದ್ದ ಸರ್ವೆ ಸ್ವಾಮಿ ಲೋಕಾಯುಕ್ತರು ಬರಿಗೆ ಹಾಕ್ಬಿಡ್ತಾರೆ. ಈ ಕೂಡ್ಲಿಗಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು PSI ಫೋನ್ ಮಾಡಿದ್ರೆ ನಾವು ಅಲ್ಲೇ ನಿಲ್ಬೇಕು ಅಂತಾರ. 4 ತಾರೀಕು ಫೋನ್ ಮಾಡಿದ್ರೆ 112 ಫೋನ್ ಮಾಡಿ ಅಂತಾರ. ಎಂತ ಅವ್ರು ಹಿಡಿದು ನಾವು ತಡೆ ಹಿಡಿದು ನೀವು ಈಗ ಮಾಡ್ತಿರೋ ತಪ್ಪು ಅಂತ ಹೇಳಿ ಅಕ್ಕಿ ಲಾರಿಯನ್ನ ಹಿಡಿದು ಸಮೇತ ಫೋನ್ ಮಾಡಿದೀವಿ. ಇನ್ನ ಏನ್ ಪ್ರೂಫ್ ಸಮಯ ವಿಡಿಯೋ ಸಮೇತ ಅದ ನಮ್ಮಲ್ಲಿ, ದಾಖಲೆ ಸಮೇತ ಅದಾವು. ಆದ್ರಿಂದ ಜಿಲ್ಲಾಧಿಕಾರಿಗಳು ಬರೋವರೆಗೆ ಪ್ರತಿಭಟನೆಯನ್ನು ನಾವು ತೆಗೆಯಲ್ಲ. ಈ ಜಿಲ್ಲಾಧಿಕಾರಿ ಬರಬೇಕು, ನಾವು ಅಧಿಕೃತವಾಗಿ ಹೇಳ್ತೀವಿ, ಪ್ರೂಫ್ ಸಮೇತ ಕೊಡ್ತೀವಿ. ಅದನ್ನ ಪರಿಶೀಲನೆ ಮಾಡಿ ಭ್ರಷ್ಟಾಧಿಕಾರಿಗಳನ್ನ ಇವತ್ತು ಈ ಕಾಂಡವಾಡ್ತಿದೆ, ಇದನ್ನ ನಿಲ್ಲಲೇಬೇಕು. ಈ ವ್ಯವಸ್ಥೆಯನ್ನ ನಿಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಕೂಡ್ಲಿಗಿ ತಾಲೂಕು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆದ್ರಿಂದ ನಾವು ದಯಮಾಡಿ ಈ ಭ್ರಷ್ಟಾಧಿಕಾರಿಗಳನ್ನ ವರ್ಗಾವಣೆ ಮಾಡಿದಂತ ಹೇಳೋದಲ್ಲ, ಇವತ್ತು ಅವ್ನು ಸಸ್ಪೆಂಡ್ ಮಾಡ್ಬೇಕು. ಅವತ್ತು ಸಸ್ಪೆಂಡ್ ಮಾಡೋ ಒಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರ. ಯಾವುದೇ ಕಾರಣಕ್ಕ ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ಇಲ್ಲದಂತೆ ನೋಡ್ಕೊಳ್ತೀವಿ ಅಂತ. ಸ್ವಾಮಿ, ಕೂಡ್ಲಿಗಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆದ್ದರಿಂದ ಅದು ಅಧಿಕೃತವಾಗಿ ನಮ್ಮಲ್ಲಿ ವಿಡಿಯೋ ಇದಾವೆ, ಪ್ರೂಫ್ ಇದಾವೆ, ದಾಖಲೆ ಇದಾವೆ.
ಸಲಹೆಯನ್ನ ಕೊಡ್ತೀವಿ ತಮಗೆ. ಆದ್ರಿಂದ ಈ ಜಿಲ್ಲಾಧಿಕಾರಿಗಳು ಬರಬೇಕು, ಈ ಮನವಿಯನ್ನು ಸ್ವೀಕಾರ ಮಾಡಬೇಕು. ಈ ನಾವು ದಾಖಲೆ ಸಮೇತ ಕೊಡ್ತೀವಿ. ಇನ್ನೇನು ಬೇಕು ಅಂತೆ ನಾವು ಯಾವತ್ತೂ ಮಾಡಲ್ಲ. ಜನವರಿ ಫೆಬ್ರವರಿ ಒಂದು ರೇಷನ್ ಕಾರ್ಡ್ಗೆ 5,000 ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದಾರೆ. 5,000 ರೂಪಾಯಿ 2021 ರೇಷನ್ ಕಾರ್ಡ್ 21ರಿಂದ 25 ಕೊಡಬೇಕಾದ ರೇಷನ್ ಕಾರ್ಡ್ ಯಾರಿಗೂ ಕೊಟ್ಟಿಲ್ಲ. ಮಧ್ಯವರ್ತಿಗಳ ಮುಖಾಂತರವಾಗಿ ಒಂದು ರೇಷನ್ ಕಾರ್ಡ್ಗೆ 5,000 4,000 ತಗೊಂಡಿದ್ದಾರೆ. ಮೊನ್ನೆ ಶಾಸಕರ ಗಮನಕ್ಕೆ ಸತಿ ತಂದಿದ್ದೀನಿ, ಆದ್ರೆ ಅವ್ರಿಗಿಲ್ಲ, ನಮ್ಮ ಮಾತು ಗಮನಕ್ಕಿಲ್ಲ ಅವ್ರಿಗೆ. ಅಂದ್ರೆ ಇಷ್ಟು ಸ್ಟೇಟ್ಮೆಂಟ್ ಮಾತ್ರ ಈ ಭ್ರಷ್ಟಾಚಾರ ತುಳಿತದಲ್ಲಿ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಕೂಡ್ಲಿಗೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತದೆ ಸ್ವಾಮಿ. ರೊಕ್ಕದಿಂದ ಯಾಕೆ ಕೆಲಸ ಆಗ್ತಿಲ್ಲ, ಅದು ಅಧಿಕೃತವಾಗಿ ನಾವು ದಾಖಲೆ ಸಮೇತವಾಗಿ ನಾವು ವಿಡಿಯೋ ಮಾಡಿದ್ದೀವಿ ಬರ್ತೀವಿ ಅಂತ ಹೇಳ್ತಾ ಮೊನ್ನೆ ನಮ್ಮ ಸೂರ್ಯಪಾಪುರಲ್ಲಿ ಒಂದು ಹೋರಾಟಕ್ಕೆ ಗೌರವಾಧ್ಯಕ್ಷರಾಗಿ ಇವತ್ತಿಗಲ್ಲ ನಿರಂತರವಾಗಿ ನಮ್ಮ ಸಹಕಾರ ನೀಡಿದ್ದಾರೆ. ಇದು ಕರ್ನಾಟಕ ವ್ಯಕ್ತಿ ಪಕ್ಷಾತೀತವಾದ ಸಂಘಟನೆ. ಇದು ಯಾವ ಪಕ್ಷದಲ್ಲ, ಇದು ಒಂದು ತಾಯಿ ನಾಡಿನ ಮಕ್ಕಳಿಗೆ ಅನ್ನ ಆದಾಗ ಈ ಒಂದು ಕೂಡಿಗೆ ನಮ್ಮ ಕೂಡಿಗೆ ಕರೆ ಮಾಡಿದ ತಕ್ಷಣ ನಮ್ಮ ಸೂರ್ಯಪಾಪುರಲ್ಲಿ ಬಂದಿದ್ದಾರೆ. ದಯಮಾಡಿ ಅವರು ನಾಲ್ಕು ಮಾತಾಡ್ತಾರೆ, ಅವ್ರು ಕೇಳ್ಬೇಕಂದ್ರೆ ನಮಗೆ ಒಂದು ನಿಮಿಷ ನಾನು ಮಾಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಕುಂಡ್ಲಿಗಿ ವತಿಯಿಂದ ಇವತ್ತೇನು ತಾಲೂಕಿನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಮತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಏನಾಗ್ತಾ ಇದೆ ಅದನ್ನು ತಡೆಯುವ ನಿಟ್ಟಿನಲ್ಲಿ ಇವತ್ತೇನು ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಂದಿದ್ದಾರೆ. ಅದರ ಒಂದು ಭಾಗವಾಗಿ ಇನ್ನವರೆಗೂ ಕೂಡ ಸಮಗ್ರವಾಗಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ಅವರು ಇವತ್ತೇನು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಏನು ಕಾಳಸಂತೆಯಲ್ಲಿ ಉಳಿದ ತಾಲೂಕಿನಲ್ಲಿ ಪಡಿತರ ಚೀಟಿ ಅಕ್ಕಿಯನ್ನು ಬಡವರ ಹತ್ತಿರ ಕೇವಲ 5,000 ರೂಪಾಯಿಗಳ ಖರೀದಿಯನ್ನು ಮಾಡಿ ಬೇರೆ ಕಡೆ ಏನು ಕಳ್ಳ ಸಾಗಾಣಿಕೆಯಲ್ಲಿ ಮಾಡ್ತಕ್ಕಂಥ ಕಳ್ಳ ದಂಧೆಕೋರರನ್ನು ತಾಲೂಕು ಆಡಳಿತ ಈ ಕ್ಷಣವೇ ಅವರನ್ನು ಬಂಧಿಸಿ ಸೂಕ್ತವಾದಂಥ ತನಿಖೆಯನ್ನು ಮಾಡಿ ಅವರ ಮೇಲೆ ಕೇಸನ್ನು ದಾಖಲು ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಹಾಗೆಯೇ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಪಡಿತರ ಚೀಟಿ ತಿದ್ದುಪಡಿಗೆ ಮತ್ತೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಹೆಸರು ಬದಲಾವಣೆ ಮಾಡಬಹುದು, ಹೆಸರು ತಪ್ಪಾಗಿದ್ದರೆ ತಿದ್ದುಪಡಿ ಮಾಡಲಿಕ್ಕೋಸ್ಕರ ಅಥವಾ ಯಾರನ್ನ ಹೆಸರನ್ನು ಸೇರ್ಪಡೆ ಮಾಡೋಕ್ಕೋಸ್ಕರ ಒಂದು ತಿದ್ದುಪಡಿ ಅವಕಾಶ ಮಾಡಿಕೊಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲ ಅಧಿಕಾರಿಗಳು ಮಧ್ಯವರ್ತಿಗಳ ಮುಖಾಂತರ ಒಂದು ತಿದ್ದುಪಡಿ ಮಾಡಲಿಕ್ಕೆ 5,000 ರೂಪಾಯಿಗಳನ್ನು ಡಿಮ್ಯಾಂಡ್ ಮಾಡಿ ಬಡವರನ್ನು ಇವತ್ತು ಕಿತ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ತಾಲೂಕು ಆಡಳಿತದಲ್ಲಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೂಡ ನಮ್ಮ ಯುವ ತಹಸೀಲ್ದಾರ್ ಆಗಿರೋದ್ರಿಂದ ನಾವು ಅವರಿಗೆ ವಿನಂತಿ ಮಾಡ್ತೇನೆ. ನಮ್ಮ ಮೇಲೆ ನಿರೀಕ್ಷೆ ಬಹಳ ಇದೆ. ದಯವಿಟ್ಟು ಅಂಥ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣ ಅವ್ರನ್ನ ಬರೀ ವರ್ಗಾವಣೆ ಮಾಡಿದ್ರೆ ಸಾಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತೇನು ಶಾಸಕರು ನಾನು ಉತ್ತಮವಾದ ಆಡಳಿತ ನೋಡ್ತೇನೆ, ನಾನು ಯಾವುದೇ ಭ್ರಷ್ಟಾಚಾರ ಆಗಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾರಲ್ಲ. ಇವತ್ತು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಪಂಚಾಯತಿವರೆಗೆ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ದಯವಿಟ್ಟು ಅಧಿಕಾರಿಗಳ ಇವತ್ತು ನಾವು ಏನು ಕೊಡ್ಬೇಕಂತ ಕೊಟ್ಟು ಬಂದೀವಿ ಅಂತ ಹೇಳಿ ಪಬ್ಲಿಕ್ನಾಗ ಹೇಳ್ಬೇಕಂದ್ರೆ ಇದರ ಮರ್ಮ ಏನಂತ ಹೇಳಿ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ನಾವು ಶಾಸಕರಿದ್ದೀರಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಿದ್ದೀರಿ, ನಾವು ಕೂಡ ಇದನ್ನು ಜವಾಬ್ದಾರಿ ತಗೊಂಡು ತಪ್ಪು ಮಾಡಿದಂಥ ಅಧಿಕಾರಿಗಳು ಯಾರು ಕಳ್ಳ ಸಂಖ್ಯೆಯನ್ನು ಅಕ್ಕಿಯನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡಿದ ಮಾತಿನ ವಿರಾಮ ಕೊಡ್ತೇನೆ.